ಈ ತರ ಫ್ರೆಂಡ್ಸ್ ಸಿಗ್ತಾರಂತ ಗೊತ್ತಿರ್ಲಿಲ್ಲ ನನಗೆ. ನೋಡಿ ಇಲ್ಲಿ ಬಿಸ್ಕೆಟು, ಇವಾಗ ಇಬ್ಬರು ಬಿಸ್ಕೆಟ್ 4 ಜನ ತಂದ್ರು, 3 ಒಬ್ಬರು ತಿಂದಿದ್ದೀನಿ, 3 ಬಿಸ್ಕೆಟ್. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ, ತುಂಬ ಖುಷಿ ಆಗ್ತಿದೆ. ಎಷ್ಟು ಖುಷಿ ಆಗ್ತಿದೆ ಆ ಖುಷಿ ಹೇಳ್ಕೊಳಕ್ಕಾಗಲ್ಲ. ನನ್ನ ಜೀವನದಲ್ಲಿ ಈ ತರ ಖುಷಿ ಕೊಡ್ತಾರೆ ಒಬ್ರು. ಈ ಅಜಯ್ ಅದನಲ್ಲಿ ಇವನ ಹೆಸರು ಅಜಯ್ ಅಂತ ಕ್ಯಾನ್ ಮಾಡೋಣ. ಚೆನ್ನಾಗಿ ವಾ ಬನ್ನಿ ಬನ್ನಿ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು. ಬಿಡಲ್ಲ ಇದೆ, ಇಲ್ಲಿ 3 ಇದಾವೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಬೆಳಗಿನ ಶುಭೋದಯ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಹಾಗೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಏನೋ ವಿಶೇಷ ಇದೆ, ನಾನು ಹೇಳಲ್ಲ, ನೀವು ಎಲ್ಲ ಗೆಸ್ ಮಾಡಿ. ಲಾಸ್ಟಲ್ಲಿ ನಾನು ಹೇಳ್ತೀನಿ ಏನು ಅಂತ. ಬನ್ನಿ, ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಆಗಿದೆ, ಹಾಲು ಕಾಯಿಸಿದ್ದೀನಿ, ಟೀ ಮಾಡ್ಕೊಂಡು ಕೊಡ್ತೀರಾ, ಟೀ ಕುಡಿಬೇಕು. ದೀಪ ಎಲ್ಲ ಹಚ್ಚಿ ಆಗಿದೆ. ದೇವಸ್ಥಾನಕ್ಕೆ ಹೋಗಿ ಬರೋಣ ಇವಾಗ. ನಾನು ಕಾವೇರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಏನು ವಿಶೇಷ ಅಂತ ನೋಡೋಣ, ಗೆಸ್ ಮಾಡಿ. ಈಗ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲೇ ಮನೆ ಹತ್ತಿರದಲ್ಲೇ ಇದೆ. ಇದು ನಮ್ಮನೆ ಹಿಂದಿನ ರೋಡು. ಇಲ್ಲಿ ಬರೋಕ್ಕೆ ಭಯ ಆಗುತ್ತೆ. ಒಂದೊಂದು ನಾಯಿಗಳು ತೋಳ ಥರ ಇದ್ದಾವೆ. ನೋಡ್ತಿರ್ಬೇಕು ನೀವು, 2 ನಾಯಿ ಇದೆ. ನೋಡಿದ್ರೇ ಭಯ ಆಗುತ್ತೆ ಸಿಕ್ಕಾಪಟ್ಟೆ. ನೋಡಿ, 4 ಇದ್ದಾವೆ. ಅಲ್ಲಿ ನೋಡಿ, ಅಲ್ಲೊಂದು ಕುತ್ಕೊಂಡಿದೆ, ಇಲ್ಲಿ 3 ಇದ್ದಾವೆ. ಹೆಂಗಿದಾವೆ, ತೋಳ ಥರ ಇದ್ದಾವೆ. ಬಾಯಿ ನೋಡಿ ಹೆಂಗಿದೆ ಅವ್ರಿಗೆ, ನೋಡ್ಬಿಟ್ರೆ ಭಯಂಕರವಾಗಿ ಭಯ ಆಗುತ್ತೆ. ಇದು ಕಾವೇರಮ್ಮನ ದೇವಸ್ಥಾನ. ದೇವಸ್ಥಾನ ಒಳಗಡೆ ಹೋಗೋಣ. ದೇವ್ರು ನೋಡಿದ್ರೆ ನಿಮಗೂ ಕೂಡ ತುಂಬ ಖುಷಿಯಾಗುತ್ತೆ. ದೇವ್ರ ಮುಖನೇ ಅಷ್ಟು ಲಕ್ಷಣವಾಗಿದೆ, ತುಂಬಿರೋ ಮುಖ, ಹಾಗೆ ನಗು ಮುಖ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೋಗಿ ದೇವ್ರನ್ನ ನೋಡೋಣ. ದೇವಸ್ಥಾನ ಪುಟ್ಟದಾಗಿದ್ರು ದೇವ್ರಂತೂ ತುಂಬ ಎದ್ದು ಬರುತ್ತೇನೋ ದೇವಿ ಈಗ ಅನ್ನೋ ಥರ ಇದೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ದೇವ್ರು ನೋಡಿದ್ರೆ. ಹಾಗೆ ದೇವಸ್ಥಾನಕ್ಕೆ ಬಂದಾಗ ತುಂಬ ಖುಷಿಯಾಗುತ್ತೆ ನನಗೆ. ಇಲ್ಲೇ ಕುತ್ಕೊಂಡು ಇರಬೇಕು ಅನಿಸುತ್ತೆ, ಅಷ್ಟು ಖುಷಿಯಾಗುತ್ತೆ. ಒಬ್ಬರು ಅಜ್ಜಿ ಇರ್ತಾರೆ ಇಲ್ಲಿ, ಬೆಳಗ್ಗೆನೇ ಬಂದುಬಿಡ್ತಾರೆ. 6 ಗಂಟೆಗೆಲ್ಲ ಬಂದು ಕಸ ಗುಡಿಸಿ, ನೀರು ಹಾಕಿ, ರಂಗೋಲಿ ಹಾಕ್ತಾರೆ. ಚೆನ್ನಾಗಿ ಹಾಕ್ತಾರೆ, ರಂಗೋಲಿ ಎಲ್ಲ ಹಾಕ್ತಾರೆ. ನಾನು ಬೇಗನೆ ಬಂದಲ್ವ, ಹಾಗಾಗಿ ಅವರು ಇವಾಗ ಕಸ ಗುಡಿಸ್ತಾ ಇದ್ದರು. ಇದು ಕಾವೇರಮ್ಮ, ಮುಂದೆ ಸಿಂಹ ಇದೆ. ಇದು ಮೆರವಣಿಗೆಗಂತ ಸಪ್ರೇಟಾಗಿ ಮೂರ್ತಿನ ಮಾಡಿಸಿರೋದು. ಊರ ಹಬ್ಬದಲ್ಲೆಲ್ಲ ಇದೇ ಮೂರ್ತಿನೇ ಮೆರವಣಿಗೆ ಮಾಡ್ತಾರೆ. ನೋಡ್ತಾ ಇರ್ಬೇಕು ನೀವಿಲ್ಲಿ. ಹಾಗೆ ಇದು ಗರ್ಭಗುಡಿಯಲ್ಲಿರೋ ದೇವಿ. ತುಂಬ ಅಂದರೆ ತುಂಬ ಲಕ್ಷಣವಾಗಿ, ಒಂಥರ ಹೆಂಗಂದರೆ ನೋಡಿದ್ರೇ ಅಷ್ಟು ಖುಷಿಯಾಗುತ್ತೆ. ತುಂಬಿರೋ ಮುಖ ಅಂತ ಹೇಳ್ತಾರಲ್ಲ ಹಾಗೆ, ಗುಂಡು ಮುಖ. ತುಂಬ ವಿಗ್ರಹ ನೋಡಿಬಿಟ್ರೆ ಸಾಕ್ಷಾತ್ ದೇವಿನೇ ಕೂತ್ಕೊಂಡಿದ್ದಾಳೆ ಅನ್ನೋಷ್ಟು ಚೆನ್ನಾಗಿದೆ ಅದು. ನನಗೆ ಹೋದಾಗೆಲ್ಲ ತುಂಬ ಖುಷಿಯಾಗುತ್ತೆ. ನಾನಂತೂ ಕಣ್ಣು ಮಿಟುಕಿಸ್ಲಾರೆ ನೋಡ್ತೀನಿ ನಿಜವಾಗ್ಲೂ ದೇವ್ರ ಮುಖನ, ಅಷ್ಟು ಖುಷಿಯಾಗುತ್ತೆ ನನಗೆ. ಹಾಗೆ ಇಲ್ಲೇ ಬಂದುಬಿಟ್ರೆ ಹಿಂದ್ಗಡೆ ಇಲ್ಲಿ ನಾಗಪ್ಪ ದೇವಸ್ಥಾನ ಇದೆ. ನಾಗಪ್ಪ ಅಂದರೆ ಕಲ್ಲಿಟ್ಟಿದ್ದಾರೆ. ದೇವರಿರೋ ಜಾಗದಲ್ಲಿ ನಾಗಪ್ಪನ ಕಟ್ಟಿ ಅಂತ ಇದ್ದೇ ಇರುತ್ತೆ. ಅದು ನಾಗಪ್ಪನ ಕಟ್ಟಿ ಇಲ್ಲಿದೆ. ಈ ದೇವಸ್ಥಾನಕ್ಕೆ ನಾವು ಯಾವಾಗಾದರೂ ಒಂದು ಟೈಮ್ ಬರ್ತೀವಿ. ಮುಂಚೆ ತುಂಬ ಬರ್ತಾಯಿದ್ದೆ, ಇವಾಗ ಸ್ವಲ್ಪ ಕಮ್ಮಿ ಆಯಿತು ಬರೋದು. ಹಾಗೆ ಇವತ್ತು ಏನು ವಿಶೇಷ ಇದೆ ಅಂತ ಕೂಡ ನಾನು ದೇವಸ್ಥಾನಕ್ಕೆ ಬಂದೆ. ನೋಡ್ರಿ, ಈ ಮನೆಗೆ ಬಂದೆ ದೇವಸ್ಥಾನಕ್ಕೆ ಹೋಗಿ. ಇವಾಗ ಚಹಾ ಮಾಡಬೇಕು. ಟೈಮು 9 ಗಂಟೆ ಟೈಮ್. ಪಟ್ ಅಂತ ಕೆಲಸ ಮಾಡ್ಕೊಂಡ್ರೆ ಚಹಾ ಕುದೀಲಿ.
ಕಿಟ್ನ ಬಲಗೈಲೆ ಕನ್ಸೋದೈತಿ ಮತ್ತು ಎಡಗೈ ಅನ್ಕೊಬಿಡ್ರಿ. ಯಾಕಪ್ಪ ಅಂದ್ರೆ ಫ್ರಂಟ್ ಕ್ಯಾಮ್ರಾ ಇರೋದ್ರಿಂದ ಎಡಗೈ ಅಂತ ಅನಿಸ್ತೈತಿ ನಿಮ್ಗೆ. ಇದು ಎಡಗೈ. ಫ್ರೆಂಡ್ಸ್, ಇವತ್ತು ನಾನು ಸ್ಕೂಲಿಂದ ಬೇಗ ಬಂದೆ, ಯಾಕಂದ್ರೆ ಶನಿವಾರ. ಇಲ್ಲಿ ನೋಡಿ ಅಮ್ಮ ಏನೋ ಮಾಡ್ತವ್ರಿ. ಏನಮ್ಮ ಅದು? ಇದು ಖಾರಾಳ ಪುಡಿ. ಇದು ಪಲ್ಯ ಮಾಡಕ್ ಹಾಕಕ್ಕೆ ಖಾರಾಳ ಪುಡಿ. ಯಾವ ಪಲ್ಯ ಅಮ್ಮ? ಯಾವ ಪಲ್ಯಕ್ಕಾದ್ರೂ ಹಾಕ್ಬೋದು. ಇದು ಸಾಂಬಾರ್ಕೊಂದ್ಬಿಟ್ಟು ಬದ್ನಿಕಾಯಿ ಪಲ್ಯ. ಏನ್ ಪಲ್ಯ ಅಮ್ಮ? ಬದ್ನಿಕಾಯಿ ಪಲ್ಯ. ತುಂಬಾ ಸ್ಪೆಷಲ್ ಬದ್ನಿಕಾಯಿ ಪಲ್ಯ ಇದು. ಇದು ಈ ತರ ಕಟ್ ಮಾಡಿ ಇಟ್ಕೊಂಡು ಮಾಡ್ತಾರೆ. ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲ ಹಾಕಿದಾಯ್ತು. ಫ್ರೈ ಮಾಡ್ಕೊಂಡು ಆದ್ಮೇಲೆ ಬದನೆಕಾಯಿ ಹೆಂಗ್ ಬರ್ತದೆ ಗಮ್ಮ? ಸಖತ್ತಾಗಿ ಬರ್ತೈತೆ. ಇದಕ್ಕೆ ನೀರು ಹಾಕೋದಿಲ್ಲ. ಹಾಗೆ ಅಂದ್ರೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬೇಕು ಅಷ್ಟೇ. ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಏನಮ್ಮ ಅದು? ಇದು ಹುಣಸೆ ಹುಳಿ. ಸ್ವಲ್ಪ ಸ್ವಲ್ಪ ಹುಳಿ ಹುಳಿ ಆದ್ರೆ ಚೆನ್ನಾಗಿರುತ್ತೆ. ಏನೇನು ಹಾಕಿದ್ರಿ? ಶೇಂಗಾ ಪುಡಿ ಮತ್ತೆ ಖಾರದ ಪುಡಿ ಹಾಕಿದ್ದೀನಿ. ಇದನ್ನ ಒಂದ್ 2 ನಿಮಿಷ ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸ್ಕೊಂಡೋದು ಬೇಡ, 2 ನಿಮಿಷ ಸಾಕು. ಇದು ಬೇಯ್ಲಿ. ನಾವು ಈ ಕಡೆ ಬಜ್ಜಿ ರೆಡಿ ಮಾಡ್ಕೊಳ್ಳೋಣ. ಹಿಟ್ಟವ ಬಜ್ಜಿ ಮಾಡ್ಬೇಕೀಗ. ಬನ್ನಿ, ಬಜ್ಜಿ ಮಾಡ್ತಾ ಇದ್ದೀನಿ. ಬಜ್ಜಿ ಯಾಕೆ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ ಆಮೇಲೆ. ಫಸ್ಟು ಬಜ್ಜಿ ಮಾಡ್ತೀನಿ. ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ನಮ್ಮ ಫೇವ್ರೆಟ್ ಗೆಸ್ಟ್ ಅನ್ನೋದಕ್ಕಿಂತ ಫ್ರೆಂಡು, ಬೆಸ್ಟ್ ಫ್ರೆಂಡು, ಕ್ಲೋಸ್ ಫ್ರೆಂಡು. ಈ ಥರ ಫ್ರೆಂಡ್ಸ್ ಸಿಗ್ತಾರಂತ ಗೊತ್ತಿರಲಿಲ್ಲ ನನಗೆ. ನಿಜವಾಗ್ಲೂ ತುಂಬ ಖುಷಿ ಆಗ್ಬಿಡ್ತು ನನಗೆ. ನನಗೂ ಈ ಥರ ಫ್ರೆಂಡ್ಸ್ ಸಿಗ್ತಾರೆ. ಈ ಥರ ಏನೋ ಹೇಳ್ತಾರಲ್ಲ, ಶಾಕ್ ಆಗೋ ಥರ ಸರ್ಪ್ರೈಸ್ ಕೊಟ್ಬಿಟ್ರು ಫ್ರೆಂಡ್ಸು. ಗೊತ್ತಿಲ್ಲ ನನಗೆ ಹಿಂಗೆ ಮಾಡ್ತಾರೆ ಅಂತ. ಫ್ರೆಂಡು ಯಾವ ರೀತಿ ಕೊಟ್ರು ಅಂದರೆ ಹೇಳೋಕ್ಕಾಗಲ್ಲ. ಅದು ನನಗೆ ಗೊತ್ತಿಲ್ಲ. ನನಗೆ ನಿಮ್ಗೇನಾದರೂ ನಾನು ತೋರಿಸ್ಬಿಟ್ಟಿದ್ರೆ ನೀವೇ ಒಂಥರ ಶಾಕ್ ಆಗಿಬಿಡ್ತಿದ್ರಿ. ಆ ಥರ ಅವ್ರನ್ನ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟು ಬಜ್ಜಿ ಮಾಡ್ತೀನಿ, ಆಮೇಲೆ ಹೋಳ್ಗೆ ಮಾಡ್ತೀನಿ. ಬದನೆಕಾಯಿ ಪಲ್ಯ ಆಯಿತು, ಚಟ್ನಿ ಮಾಡಬೇಕು. ನಾನು ಅವ್ರು ಯಾರಂತ ನಿಮಗೆ ತೋರಿಸ್ತೀನಿ. ಎಷ್ಟು ಜನ ಬಂದಿದ್ದಾರೆ? 4 ಜನ 4 ಜನ ಬಂದಿದ್ದಾರೆ. ನೀವು ಯಾವತ್ತೂ ಆ ಥರ ಫ್ರೆಂಡ್ಸ್ ಮಾಡ್ಕೊಂಡಿರಲ್ಲ. ನಾನು ಮಾಡ್ಕೊಂಡಿದ್ದೀನಿ. ನನಗೆ ಅಷ್ಟು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಗೊತ್ತಾ. ಅವ್ರು ಅಷ್ಟು ಸರ್ಪ್ರೈಸ್ ಕೊಟ್ಟು ಬಂದಮೇಲೆ ನಾನು ಇಷ್ಟು ಮಾಡಿಲ್ಲ ಅಂದರೆ ಚೆನ್ನಾಗಿರುತ್ತಾ? ಅದಕ್ಕೆ ನಾನು ಎಲ್ಲಾನು ಮಾಡಬೇಕು. ನಿಜವಾಗ್ಲೂ ನಾನು ಬೆಳಗ್ಗೆಯಿಂದ ತುಂಬ ಬೇಜಾರಲ್ಲಿದ್ದೆ. ಗೊತ್ತಿಲ್ಲ ನನಗೆ ಯಾಕೋ ಬೇಜಾರಾಗ್ಬಿಡ್ತು. ಅಂದರೆ ನನ್ನ ಬೆಸ್ಟ್ ಫ್ರೆಂಡು 2 ವರ್ಷ ಅವರೇ ಬರ್ತಡೇ ಮಾಡಿದ್ರು. ಈ ವರ್ಷ ವಿಶ್ವು ಮಾಡಿಲ್ಲ ಅಂತ ಬೇಜಾರಲ್ಲಿದ್ದೆ ನನಗೆ. ಆದರೆ ನೋಡಿದ್ರೆ ಈ ಥರ ಸರ್ಪ್ರೈಸ್ ಬಂದ್ಬಿಡ್ತು ಈ ವರ್ಷ ನನಗೆ ಹೊಸದಾಗಿ. ನಿಮಗೆ ಕುತೂಹಲ ಇರಬೇಕು ಯಾರವರು ಅಂತ. ನಿಮಗೂ ಕೂಡ ತುಂಬ ಖುಷಿ ಆಗುತ್ತೆ ಅವ್ರು 4 ಜನಕ್ಕೆ ನೋಡ್ಬಿಟ್ರೆ. ಆದರೆ ನನಗೆ ಈ ಥರ ಫ್ರೆಂಡ್ ಇದ್ದಾರೆ ಅನ್ನೋದೇ ನಿಮಗೆ ತುಂಬ ಶಾಕ್ ಆಗುತ್ತೆ. ನಾನು ಆಮೇಲೆ ತೋರಿಸ್ತೀನಿ ಬಜ್ಜಿ ಮಾಡಿ. ಅಲ್ಲಿವರೆಗೂ ವೇಟ್ ಮಾಡಿರಿ. ಕ್ಯಾಮ್ರಾ ಅಲ್ಲ, ಕ್ಯಾಮ್ರಾ ಮಧ್ಯೆ ತಮ್ಮ ಹೇಳ್ತಾ ಇರ್ತಾನೆ ಭಾಗ್ಯ ಕ್ಯಾಮ್ರಾ ಮ್ಯಾನ್ ಅಂತ.
ಸ್ಟಾರ್ಟ್ ಮಾಡಿ ಆಂಟಿ. ನೋಡಿ ಇಲ್ಲಿ ಬಿಸ್ಕೆಟು, ಇವಾಗ ಇಬ್ಬರು ಬಿಸ್ಕೆಟ್ 4 ಜನ ತಂದ್ರು, 3 ಒಬ್ಬರು ತಿಂದಿದ್ದೀನಿ, 3 ಬಿಸ್ಕೆಟ್ ಇನ್ನೂ ಇದೆ. ಇದೊಂಥರ ಒಳಗಡೆ ಕ್ರೀಮ್ ಇದೆ, ತುಂಬ ಚೆನ್ನಾಗಿತ್ತು ಬಿಸ್ಕೆಟು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರು ಇಷ್ಟು ಖುಷಿ ಕೊಟ್ಟರು ನನಗೆ, ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಕೊಟ್ಟರು. ನಿಜವಾಗ್ಲೂ ನನ್ನ ಜೀವನದಲ್ಲಿ ಈ ಥರ ಖುಷಿ ನಾನು ಯಾವತ್ತೂ ಕಂಡಿಲ್ಲ. ಇವತ್ತಿನ ಖುಷಿನ ನನ್ನ ಜೀವನ ಪೂರ್ತಿನೂ ನಾನು ಮರೆಯಲ್ಲ. ನನಗೆ ಹೆಂಗಂದ್ರೆ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ಅವರು ಬಂದು ನನ್ನ ಸರ್ಪ್ರೈಸ್ ಕೊಟ್ಟಿದ್ದು ನೋಡ್ಬಿಟ್ಟು ಅಪ್ಪ ಏನಿದು ಅನ್ನೋ ಥರ ಆಗ್ಬಿಡ್ತು. ನಿಜವಾಗ್ಲೂ ನನಗೆ ನನ್ನ ಬರ್ತಡೇ ಈ ಥರನೇ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ನಿಜ ಹೇಳ್ಬೇಕು ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ನನಗೆ. ಒಬ್ಬರಿಗಿಂತ ಒಬ್ಬರು ಈ ತಿನ್ನೋವರೆಗೂ ಬಿಟ್ಟಿಲ್ಲ ನೋಡಿ ನನಗೆ. ಎಲ್ಲರೂ ನಾನು ತಿನ್ನು ಎಲ್ಲ ಬಿಸ್ಕೆಟ್ ತಿನ್ನಿಸಿದ್ರು ನನಗೆ. ಒಬ್ರಂತರೂ ಇಲ್ಲ ನಂದು ಪೂರ್ತಿ ತಿನ್ಬೇಕು ಬಿಸ್ಕೆಟ್, ನೀವು ಅರ್ಧ ತಿನ್ನಂಗಿಲ್ಲ ನೋಡಿ. ಬಜ್ಜಿ ಅಂತೂ ಎಷ್ಟು ಮಸ್ತಾಗಿ ಬರ್ತಾಯಿದೆ ನೋಡಿ, ತುಂಬ ಸಖತ್ತಾಗಿ ಬರ್ತಾಯಿದೆ ಬಜ್ಜಿ. ಇಲ್ಲಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ, ಸಾಫ್ಟಾಗಿ ಗರಿಗರಿಯಾಗಿ, ಸೂಪರ್. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಇಲ್ಲಿ ನೋಡ್ರಿ ಕಡಲೆಬೇಳೆ ಚಟ್ನಿ ರುಬ್ಕೊಳ್ಳೋಣ ಅಂತ. ಕಡಲೆಬೇಳೆ, ಕೊತ್ತಂಬರಿ, ಒಂದು ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ನೋಡಿ, ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ. ಇದನ್ನ ನೀರು ಹಾಕದೆ ಹಾಗೆ ರುಬ್ಕೋಬೇಕು. ಬನ್ನಿ, ಇವತ್ತು ನಾನು ಹೇಳ್ದೆ ನಿಮಗೆ ಯಾರು ಫ್ರೆಂಡ್ ಬಂದಿದ್ದಾರೆ ನನ್ನ ಬರ್ತಡೇಗೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಎಷ್ಟು ಖುಷಿ ಆಗ್ತಿದೆ ಆ ಖುಷಿ ಹೇಳ್ಕೊಳಕ್ಕಾಗಲ್ಲ. ನನ್ನ ಜೀವನದಲ್ಲಿ ಈ ಥರ ಖುಷಿ ಕೊಡ್ತಾರೆ ಒಬ್ಬರು ಅಂತ ನಾನು ಗೊತ್ತಿರಲ್ಲ. ಒಬ್ಬರಲ್ಲ 4 ಜನ ಬಂದಿದ್ದಾರೆ, ಯಾರು ಅಂತ ತೋರಿಸ್ತೀನಿ. ನಿಮ್ಮ ಜೀವನದಲ್ಲಿ ಯಾರಿಗಾದ್ರೂ ಈ ಥರ ಅನುಭವ ಆಗಿದೆ ಆದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಇವತ್ತು. ನನ್ನ ಜೀವನದಲ್ಲಿ ಈ ಥರ ಬರ್ತಡೇ ಆಚರಣೆ ಮಾಡ್ಕೊಂತಂದು ಫಸ್ಟ್ ಟೈಮ್. ನಿಜವಾಗ್ಲೂ ಖುಷಿಯಲ್ಲಿ ಏನೇನು ಮಾತಾಡ್ಬಿಡ್ತೀನೋ ನಿಜವಾಗ್ಲೂ ಗೊತ್ತಿಲ್ಲ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ನೋಡಿ ಯಾರು ಬಂದಿದ್ದಾರೆ ನಮ್ಮ ಮನೆಗೆ. ಇವರೇ ನನ್ನ ಬೆಸ್ಟ್ ಫ್ರೆಂಡು. ನೋಡಿದ್ರೆ ತುಂಬ ಖುಷಿ ಆಯಿತು. ಎಲ್ಲ ದೊಡ್ಡವರು ಬಂದು ಕೇಕ್ ತೊಗೊಂಬಂದು ಕಟ್ ಮಾಡೋದಕ್ಕಿಂತ ನನಗೆ ಈ ಮಕ್ಕಳು ಬಂದಿದ್ದು ತುಂಬ ಖುಷಿ ಆಯಿತು. ನನಗೆ ಗೊತ್ತಿಲ್ಲ ಇವರು ಹೆಂಗೆ ಐಡಿಯಾ ಮಾಡ್ಕೊಂಡು ಬಂದರು ಅಂತ. ನೀವೇ ಹೇಳ್ಬೇಕೀಗ. ನೋಡಿ ಇವರು 4 ಜನದ ಹೆಸರನ್ನ ನೀನೇ ಹೇಳ್ಬೇಕು. ನನ್ನ ಹೆಸರು ಕಿಶೋರ್. ಜೋರಾಗಿ ಹೇಳಿ, ಕೇಳಿಸ್ತಾ ಇಲ್ಲ. ನನ್ನ ಹೆಸರು ಕಿಶೋರ್. ನನ್ನ ಹೆಸರು ಶ್ವೇತಾ. ನನ್ನ ಹೆಸರು ವೈಶ್ಯು. ನನ್ನ ಹೆಸರು ಅಜಯ್. ಈ ಅಜಯ್ ಅದನಲ್ಲಿ ಇವನ ಹೆಸರು ಅಜಯ್ ಅಂತ ಕ್ಯಾನ್ಸಲ್ ಮಾಡಿ ಕಿಲಾಡಿ ಕಿಟ್ಟಣ್ಣ ಅಂತ ಹೆಸರಿಟ್ಟಿರೋದು. ಇಷ್ಟು 4 ಜನ ಬಂದು ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಎಷ್ಟೊತ್ತು ಹೇಳಿದ್ರು ಸಾಕಾಗಲ್ಲ. ಆದರೂ ಇವ್ರು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಬಂದ್ರು ಅಂತ ನಾನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬ ಖುಷಿ ಆಯಿತು. ಅವ್ರಿಗೆ ಇವಾಗ ಊಟಕ್ಕೆಲ್ಲ ರೆಡಿ ಮಾಡಿದ್ದೀನಿ, ಊಟ ಮಾಡಬೇಕು. ಅವರು ಕೇಕ್ ಕೂಡ ತೊಗೊಂಬಂದಿದ್ದಾರೆ. ಕೇಕ್ ಕಟ್ ಮಾಡೋಣ ಅಂತ ಹೇಳಿದ್ರು. ನಾನು ಊಟ ಮಾಡಿಕೊಂಡು ಆಮೇಲೆ ಕೇಕ್ ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಕೇಕು ತೊಗೊಂಬಂದು ಇಟ್ಟಿದ್ದಾರೆ. ಈ ಥರ ನಿಮ್ಗೆ ಯಾರಿಗಾದರೂ ನಮ್ಗೆ ಯಾರು ಸರ್ಪ್ರೈಸ್ ಅಂತ ಈ ಥರ ಯಾವತ್ತೂ ಕೊಟ್ಟಿಲ್ಲ. ನಾನು ಈ ಥರ ಬರ್ತಡೇ ಕೂಡ ಯಾವತ್ತೂ ಮಾಡ್ಕೊಂಡಿಲ್ಲ. ನಿಮ್ಗೆ ಯಾರಾದರೂ ಈ ಥರ ಕೊಟ್ಟಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಇವತ್ತು ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ನಾನು ಒಬ್ಬಟ್ಟು ಮಾಡ್ತೀನಂತ ರೆಡಿ ಮಾಡಿದ್ದೆ, ಆದರೆ ಇವರೆಲ್ಲ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಬಂದಮೇಲೆ ಮತ್ತೆ ಬಜ್ಜಿ, ಹಪ್ಪಳ ಎಲ್ಲ, ರೈಸು, ಪಲ್ಯ, ಸಾಂಬಾರೆಲ್ಲ ಮಾಡಿಕೊಂಡೆ. ಬನ್ನಿ ಎಲ್ಲರೂ ಊಟ ಮಾಡೋಣ. ಚೆನ್ನಾಗಿದೆ. ಯಾರ್ಯಾರು ಒಬ್ಬಟ್ಟು ತಿಂತಿರೋ ತಿನ್ರಿ, ಬೇಡ ಎಲ್ಲರೂ ತಿನ್ಬೇಕು. ಯಾರು ತಿನ್ನಲ್ಲ ಅನ್ನೋದು. ಅಯ್ಯೋ ನೋಡ್ರಿ ಇವರು ಬಾಗಿಲು ಹಾಕೊಂಡ್ರು, ನನ್ನನ್ನು ಆಚೆ ಹಾಕ್ಬಿಟ್ಟು ಬಾಗಿಲು ಹಾಕೊಂಡವ್ರು. ಅದು ಏನು ಮಾಡ್ತಾವ್ರು ಅಂತ ಗೊತ್ತಾಗ್ತಾ ಇಲ್ಲ. ಇವ್ರು ಎಷ್ಟು 5 ಜನ ಮಕ್ಕಳು ಸೇರಿ ಏನು ಮಾಡ್ತಾರೋ ಗೊತ್ತಿಲ್ಲ. ಏನೋ ಮಾಡ್ತಾರ, ಅದು ಏನಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಏನು ಮಾಡ್ತಾವ್ರೆ ಅಂತ ವೇಟ್ ಮಾಡೋಣ. ಏನು ಮಾಡ್ತಾಯಿದ್ರ ಭಾಗ್ಯ?
ನೋಡಿ ನನ್ಗೆ ಒಳಗಡೆ ಸೇರಿಸ್ಕೊಂತ ಇಲ್ಲ ಇವ್ರು ಎಲ್ಲ ಸೇರಿ. ನೋಡು ಆಚೆ ಬಿಟ್ಬಿಟ್ಟು ಅದೇನು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಬರ್ಲಾ? ಅಲ್ಲೇ ನಿಂತ್ಕೋ. ನೀನ್ ಬರೋಷ್ಟಿಲ್ಲ ಒಳಗಡೆ. ಯಾಕ ಬರೋಷ್ಟಿಲ್ಲ. ಅಯ್ಯೋ ತೆಗಿಲ್ಲ ತೆಗಿಲ್ಲ. ಏನು ಮಾಡ್ತವ್ರ ಭಗವಂತ, ಏನು ಮಾಡ್ತವ್ರೆ ಇವರು? ತೆಗಿರೋ ಬಾಗ್ಲ. ವಾ ಬನ್ನಿ ಬನ್ನಿ ಬನ್ನಿ. ಹ್ಯಾಪಿ ಬರ್ಡೇ ನೋಡಿ ಎಲ್ಲ ನನ್ನ ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಏನು ಖುಷಿ ನೋಡ್ರಿ ಮಕ್ಕಳದೆಲ್ಲ. ಹಾಕಿ ವೈಶು. ಅಂಕಲ್ ಬನ್ನಿ. ಹ್ಯಾಪಿ ಬರ್ಡೇ. ಸಾಂಗ್ ಆಫ್ ಮಾಡೆ ವೈಶು. ಫಸ್ಟ್ Birthday to you. Happy birthday to you. Happy birthday to you, dear auntie. ಹ್ಯಾಪಿ ಬರ್ಡೇ ಟು ಯು. ಇಲ್ಲಿ ನೋಡಿ ಅಂಟೆ ಹೆಂಗೆ. ಅಮ್ಮ ನೋಡ್ರಿ ಇಲ್ಲಿ ಬಳದ ಮೇಕಪ್ ಎಲ್ಲ ಹಾಳಾಗೋಗುತ್ತೆ. ಇವನಪ್ಪ ಬಾ ಭಾಗ್ಯ. ನಾನೇ ಯಾರು ಗೊತ್ತಿಲ್ಲ ಯಾಕೆ. ಟೈಮ್ ಆಯ್ತು 5 ಗಂಟೆ. ತೆಗಿಬಿಡಲ್ಲ. ತಗೊಳ್ ಆಂಟಿ ಬಾಯ್. ಬರ್ತದ. ನೋಡಿ ಇವಾಗ ಅಮ್ಮಂಗೇನೋ ಆಟ ಆಡಿಸ್ತಾರಂತೆ. ಕೇಸರಿ ಬಿಳಿ ಹಸಿರು ತಾಯಿಗೆ ನನ್ನ ಉಸ್ತಿರು ಕೇಸರಿ ಬಿಳಿ ಹಸಿರು ಕೇಸರಿ ಬಿಳಿ ಹಸಿರು ನೀವೆಲ್ಲ ನನ್ನ ಉಸಿರು. ನನ್ನ ಹೆಸರು ಸವಿತಾ. ಓಕೆ ಎಲ್ಲ ಮುಗಿಬೇಕಾ? ಅದೆಲ್ಲ ಇಲ್ಲ, ಒಂದೇ ಎತ್ತಬೇಕು. ಒಂದು ತಾಕೊಂಡು ಎಲ್ಲ ಬರೋದು. ಓಕೆ ಲಾಸ್ಟ್ ಡ್ಯಾನ್ಸ್ ಬೇಗ ಬೇಗ ಬೇಗ. ಇಷ್ಟೆಲ್ಲ ತೆಗೆದ್ರೆ ಎಲ್ಲ ಸಿಕ್ಬಿಡ್ತಾವೋ. ಒಂದೇ ಒಂದೇ ಮಾಡ್ಬೇಕು. ಯುವರ್ ಫೇವರೆಟ್ ಪರ್ಸನ್ ಟು ಲರ್ನ್ ಆ್ಯಂಡ್ ಯು. 1 ನಿಮಿಷ ಇರು, ನಾನು ಒಬ್ಳೆ ಹಿಂಗೆ ಮಾಡೋಕ್ಕಾಗುತ್ತೆ ಮಗ. 3 ಸೇರ ವೈಶಾಲಿ ಬಾ. ಒಬ್ರೆ ಎತ್ರಿ. ಎಲ್ಲ ನೀವಿಬ್ರು ಎತ್ರ. ಬಾರ ವೈಶು. ಏನ್ ಮಾಡ್ಕೊಂಡ ಕೈಗೆ ಏನೋ ಮಾಡ್ದ ಏನಿತ್ತದು. ಚೇಂಜ್ ಇಲ್ಲ. ನೀನು ಇಲ್ಲ ನಾನಲ್ಲ.
ಡೈಲಾಗ್ ಕಿಶೋರ್. ಕವನ. ಕಿಶೋರ್ ಡೈಲಾಗ್. ಮಾತ್ರ ಬಂದಾದ್ಮೇಲೆ ಬೇರೆಯವರವ ಹಾ ನಾ ಬರಕಂಟನು ಮಾತ್ರ ಬೇರೆಯವರವ, ನಾ ಬಂದಾದ್ಮೇಲೆ ನಂದೇ ಅವ. ನಂದು ಫೇವರೇಟ್ ಪರ್ಸನ್ ಎಲ್ಲ ನೀನು ಹೋಗ ಏ ಬೇಡ ಸುಮ್ಮನೆ. ಆಂಟಿ ಡ್ಯಾನ್ಸ್ ಬಂತೆ, ಶ್ವೇತಾ ಆಂಟಿ ಡ್ಯಾನ್ಸ್ ಬಂತೆ. ಎಲ್ಲರೂ ಸರ್ಕಲ್ ಮಾಡಿ. ಇವಳ ಜೊತೆ ಮಾಡಿ ರಾನು ಕಾವಲ್ಲ ಆಡೆ ಹೇಳ್ತೀನಿ. ಬಾಯ್ 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 ಫ್ರೆಂಡ್ಸ್. ಯಾಕಡೆ ಬಾಯ್ ಆಂಟಿ. ಬಾಯ್. ಆಂಟಿ ಬಾಯ್. ಅಂಟಿ ಬಾಯ್ ಅದ ಬಾಯ್ ಅಲ್ಲ ಆಂಟಿ ಬಾಯ್. ಹುಷಾರಾಗಿ ಹೋಗ್ರಾ. ಹಾ ಹುಷಾರಾಗಿ ಹೋಗ್ರಿ. ಎಷ್ಟು ಹೇಳ್ತೀರಾ ಸಾಕು ಹೋಗ್ರು. ಹಾ ಹಾ ಹುಷಾರಾಗಿ ಹೋಗ್ರಿ. ಬಾಯ್ ಬಾಯ್ ಹಾ ಬಾಯ್ ಬಾಯ್. ನೋಡಿ ನನ್ನ ಅವತಾರನ ಹೆಂಗೆ ಮಾಡಿಟ್ಬಿಟ್ರಿ ಎಲ್ಲ ಸೇರಿ. ತುಂಬ ನಿಜವಾಗ್ಲೂ ತುಂಬ ಖುಷಿ ಆಯಿತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಜೀವನದಾಗೂ ನಾನು ಈ ಥರ ಬರ್ತಡೇ ಮಾಡ್ಕೊಂಡಿಲ್ಲ, ಫಸ್ಟ್ ಟೈಮು ಕೇಕ್ ಕಟ್ ಮಾಡಿದ್ದೀನಿ. ಆದರೆ ಈ ಥರ ಬರ್ತಡೇ ಯಾವಾಗೂ ಮಾಡಿರಲಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದರಲ್ಲಿ ಒಂದು ಮಿಸ್ ಮಾಡ್ಕೊಂಡಿರೋದಂದರೆ ಸಿದ್ಧಾರ್ಥನ ತುಂಬ ಮಿಸ್ ಮಾಡಿಕೊಂಡೆ. ಅವ್ರ ಜೊತೆಗೆ ಅವನು ಇದ್ರೆ ತುಂಬ ಖುಷಿ ಆಗ್ತಾಯಿತ್ತು. ಅವನು ಇನ್ನೂ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತಾಯಿದ್ದ. ಗೊತ್ತಿಲ್ಲ, ಅದು ಒಂದು ಕಡೆ ಬೇಜಾರಷ್ಟೇ ಮಗ ಇಲ್ಲ ಅಂತ. ಆದರೆ ಮಿಕ್ಕಿದ್ದೆಲ್ಲ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಂಡು ಇವ್ರ ಪ್ರೀತಿ ನಮ್ಗೆ ಯಾವಾಗಲೂ ಹೀಗೆ ಇರಲಿ. ಅವ್ರ ಹತ್ರ ಸ್ವಲ್ಪ ಟೈಮ್ ಆಯಿತು ಅಂತ ಅರ್ಜೆಂಟಾಗಿ ಓಡೋಗ್ಬಿಟ್ರು ಮಕ್ಕಳು. ಯಾಕಂದ್ರೆ ಮನೇಲಿ ಬೈತಾರೆ ಅಂದರೆ ತುಂಬ ಆಸೆ ಇಟ್ಕೊಂಡು ಅಲ್ಲಿಂದ ಕೇಕೆಲ್ಲ ತೊಗೊಂಬಂದು ಕಟ್ ಮಾಡಿಸಿ ನಿಜವಾಗ್ಲೂ ಹೆಂಗೆ ಹೇಳೋದು ಗೊತ್ತಿಲ್ಲಪ್ಪ. ನಿಜ ಅಂದ್ರೆ ಅಷ್ಟು ಖುಷಿ ಆಗ್ತಾಯಿದೆ ನನಗೆ. ನಿಮಗೆಲ್ಲರಿಗ ಈ ವಿಡಿಯೋನ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ನೀವು ಇದು ಬರ್ತಡೇದು ನಿಮ್ಮದು ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ವಿಡಿಯೋ ನೋಡೋದಕ್ಕಾಗಿ. ಈ ಬ್ಲಾಗ್ನ ಇವಾಗ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಎಲ್ಲರಿಗೂ.